ನಾನು ಶ್ರೀಧರನ ಅಣ್ಣ. ನಾನು ಶಿವಪ್ರಸಾದ್ ಶ್ರೀಧರ್. ಏನೆಂದರೆ ನನ್ನ ಅಮ್ಮ ಆಗಸ್ಟ್ 25/8/2025 ದಿನದಂದು ಮಧ್ಯರಾತ್ರಿ ಮುತ್ತರಾಜರು ಕಾಲ್ ಮಾಡಿ ಸುಮಾರು ಒಂದು 11:30ಗೆ ಶ್ರೀಧರ ಮನೆಗೆ ಬಂದಿದ್ದಾನೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅಕ್ಕನಿಗೆ ಕಾಲ್ ಮಾಡಿ ಕೇಳಿದಾಗ ಅಕ್ಕ ಹೇಳಿದರೆ ಅವನು ಮಾವನ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ್ದು. ಆಮೇಲೆ ನನ್ನನ್ನು ಶಿವಪ್ರಸಾದ್ ಮತ್ತು ಮನೆಯಲ್ಲಿ ಕರೆಯೋದು ಶಶಿ ಅಂತ, ಅವನನ್ನು ಕಾಲ್ ಮಾಡಿ ನೀವು ಕಾಲ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿ. ಆಗ ನಾನು ಅಕ್ಕನ ಮೊಬೈಲನ್ನು ತೆಗೆದುಕೊಂಡು ನನ್ನ ಮುತ್ತರಾಜ ಅವರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ನೀನು ಬೈಕ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಮನೆಗೆ ಬರು, ಪೆಟ್ರೋಲ್ ಚಾರ್ಜ್ ಎಲ್ಲ ನಾನೇ ಕೊಡ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ. ಅದಕ್ಕೆ ನಾನು ಕೇಳಿದೆ, ಬರಬೇಕಾದ್ರೆ ವಿಷಯ ಏನಂತ ಹೇಳಿ ಅಂತ ಹೇಳಿದಾಗ ಅವರು ಏನು ಹೇಳಲಿಲ್ಲ. ಆಗ ನಾನು ಫೋನ್ ಕಟ್ ಮಾಡಿ ಇಟ್ಟೆ. ಆಮೇಲೆ ಮರುದಿನ ಬೆಳಿಗ್ಗೆ ನಾನು ನನಗೆ 6:45ಗೆ ಕಾಲ್ ಮಾಡಿ ಶ್ರೀಧರ ಎಲ್ಲಿದೆ, ಶ್ರೀಧರನನ್ನು ಹುಡುಕೋಣ, ನೀವು ಯಾರಾದರೂ ಬನ್ನಿ ಅಂತ ಕೇಳಿದ ನನ್ನ ಹತ್ರ. ಆಗ ನಾನು ಮಾರನೇ ದಿನ ಬೆಳಿಗ್ಗೆ ಹೋದಾಗ ಇವರ ಮನೆಗೆಲ್ಲ ಹೋದಾಗ ಇವರೆಲ್ಲ ಫುಲ್ಲು ಆ್ಯಕ್ಟಿವ್ ಆಗಿರಲಿಲ್ಲ, ಅಷ್ಟೊಂದು ಎಲ್ಲರೂ ಸಪ್ಪೆ ಆಗಿದ್ದರು. ನಾನು ನನ್ನ ಭಾವನಲ್ಲಿದ್ದ ರಾಜೇಶನ್ನು ಕರ್ಕೊಂಡು ಹೋದೆ. ಹೌದು, ಕರ್ಕೊಂಡೋಗ ಇವರ ಮನೆಯಿಂದ ನನ್ನನ್ನು ದಾರಿಯುದ್ದಕ್ಕೂ ಕರ್ಕೊಂಡೋಗಿ ಇವರು ಮುತ್ತಯ್ಯ ಮತ್ತು ಅರುಣ್ ಕುಮಾರ್ ಇಬ್ಬರು ಅಪ್ಪ ಮತ್ತು ಮಗ ನಮ್ಮನ್ನು ಕೆರೆಯ ಬರಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ಆ ಕಡೆ ಈ ಕಡೆ ನೋಡ್ತಾ, ನೋಡು ಇಲ್ಲಿ 2 ಚಪ್ಪಲಿಗಳಿವೆ. ಆಮೇಲೆ ಆ ಕಡೆ ಈ ಕಡೆ ವಾಪಸ್ ನೋಡ್ತಾ ನೀರನ್ನು ನೋಡ್ತಾ, ನೋಡು ಅಲ್ಲಿ ಒಂದು ಏನೋ ಬಿಳಿ ಬಿಳಿ ಕಟ್ಟು ಕಾಣ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡು ಹಳದಿ ಅಂಗಿ ಹಾಕಿದ್ದಾನೆ, ಇದೇ ಶ್ರೀಧರನ ಮೃತದೇಹ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕೆಳಗೆ ಭಟ್ರ ಮನೆ ಇದೆ, ಅಲ್ಲಿ ಹೋಗಿ ನಾಟಕ ಆಡಲಿಕ್ಕೆ ಶುರು ಮಾಡಿದ್ದಾನೆ, ಅವರು ಅಲ್ಲಿ ಹತ್ರ ಹೋಗಬೇಕು ಅಂತ. ಅದಕ್ಕೆ ನಾನು ಕೇಳಿದೆ ಇನ್ನೇನು ಮಾಡೋದಂತ. ಅಲ್ಲಿ ಹೋಗಿ ಬಂದು ಇನ್ನೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕು, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡದೆ ಇಲ್ಲದಿದ್ದರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಅವರು ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ವಾಪಸ್ ಬಂದು ನೀವು ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ. ಅದಕ್ಕೆ ಅವನು ಹೇಳಿದ, ನಾವು ಬರುವುದಿಲ್ಲ, ನೀವೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಇಷ್ಟೊತ್ತಿಗೆ ನಾವು ವಾಪಸ್ ಕಂಪ್ಲೇಂಟ್ ಕೊಟ್ಟು ಬರುವ ಹೊತ್ತಿಗೆ ಇವರು ನಾವು ಕಂಪ್ಲೇಂಟ್ ಕೊಟ್ಟು ಬರುವ ಹೊತ್ತಿಗೆ ವಾಪಸ್ ಏನಂದರೆ ಇವರು ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದರು ಬೈಕಲ್ಲಿ ಒಂದು 3-4 ಜನ. ಆಗ ನಾವು ಅಲ್ಲಿ ಕೆರೆ ಹತ್ರ ಬಾಡಿ ತೆಗಿಲಿಕ್ಕೆ ಅಂತೇಳಿ ಹೋದಾಗ ಪೊಲೀಸರು ಹೇಳಿದ್ರು. ಅವಾಗ ಬಾಡಿಯನ್ನು ಮೇಲೆ ಎತ್ತಿ ನಮ್ಮನ್ನು ವಿಚಾರಿಸಿದ್ರು ಏನಂತ. ಆದರೆ ಅಲ್ಲಿಂದ ಬಾಡಿಯನ್ನು ವಾಪಸ್ ನಾನು ಕೊಟ್ಟು ನನ್ನ ಇಲ್ಲಿ ಆಂಬುಲೆನ್ಸಲ್ಲಿ ಕಳಿಸಲಿಕ್ಕೆ ನಾನು ನನ್ನ ಭಾವನ ಹತ್ರ ಹೇಳಿದ್ದೇನೆ. ನಾನು ಅಲ್ಲಿಂದ ವಾಪಸ್ ಮನೆಗೆ ಅವತ್ತೇ ನಾನು ಮನೆಗೆ ಬಂದು ಏನಂದರೆ ಇದು ಮನೆಯಲ್ಲಿ ನನ್ನ ಅಪ್ಪನಿಗೆ ಮತ್ತು ಅಮ್ಮನಿಗೆ ತಿಳಿಸ್ಬೇಕಲ್ಲ ವಿಷಯ. ಆದ ಕಾರಣ ನಾನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದೆ. ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಬರುವಾಗ ವಾಪಸ್ ನನ್ನ ಫ್ರೆಂಡ್ ಒಬ್ಬರು ಆಸಿಫಣ್ಣವರು ಸಿಗ್ತಾರೆ. ಅವರು ಹೇಳಿದರು ಮೊಬೈಲ್ ನೋಡಿಕೊಂಡು, ನನಗೆ ಒಂದು ಬಲವಾದ ಸಂಶಯ ಇದೆ ಮಾರೆ, ಯಾಕೆ ಅಂತ ಹೇಳಿದರೆ ನಿನ್ನ ತಮ್ಮನ ಇಲ್ಲಿ ತಲೆಭಾಗದಲ್ಲಿ ಬಹಳ ಒಂದು ದೊಡ್ಡದ ಹೊಡೆತ ಇದೆ ಅಂತ ಹೇಳಿದರು. ಅದಕ್ಕೆ ಹೌದು ಅಂತ ಹೇಳಿದೆ. ಅಲ್ಲಿಂದ ಬೈಕ್ ತಗೊಂಡು ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಅಂತ ಹೇಳಿ ಬಂದೆ. ವಿಚಾರಣೆಗೆ ಅಂತ ಹೇಳಿ ಬಂದಾಗ ಇವರು ಏನಂತ ಹೇಳಿದರೆ, ನಾನು ಪತ್ರಕರ್ತ ಇರುವಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಬೈಕ್ ಇಡ್ಲಿಕ್ಕೆ. ಆವಾಗ ಇವನು ಮುತ್ತರಾಜ ಎನ್ನುವನು ಓಡಿಕೊಂಡು ಬಂದು, ಇಂದಿನ ದಿನ ನಾನು ಏನು ಹೇಳಿದ್ದೇನೆ, ನೀವು ಹೀಗೆ ಹೇಳಿದ್ರಿ, ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನೀನು ಅರ್ಜೆಂಟಾಗಿ ಮನೆಗೆ ಬಾ, ಇವತ್ತು ಏನಾದರೂ ಒಂದು ಇತ್ಯರ್ಥ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಇದನ್ನೆಲ್ಲ ಹೇಳಿದ್ರಿ ನೀವು ಅಂತ ಹೇಳಿದ್ದೆ. ಅದಕ್ಕೆ ಇದನ್ನು ಪೊಲೀಸರ ಮುಂದೆ ನೀನು ಹೇಳ್ಬೇಡ, ನೀನು ಹೇಳಿದಲ್ಲಿ ನನ್ನನ್ನು ಜೈಲಿಗೆ ಒಳಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಇದನ್ನು ನಾನು ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದೆ. ಅದಕ್ಕೆ ಅವರು ಈಗ ಮೇಲ್ಮೇಲೆಲ್ಲ ವಿಚಾರಣೆ ಮಾಡಿದ್ದಾರೆ. ನಾನು ಮತ್ತು ನನ್ನ ಅಣ್ಣ ಇಲ್ಲ, ನನ್ನ ಭಾವ ರಾಜೇಶ ಇಬ್ಬರು ಹೋಗಿದ್ದೇವೆ ಸ್ಟೇಷನ್ಗೆ ಹೋಗಿದ್ದೇವೆ.
ಕೆರೆ ಅದು ಅಲ್ಲಿ ಒಂದು ಭಟ್ರ ಅಂತ ಹೇಳಿದ್ದಾರೆ, ಅದು ಅವ್ರದ್ದು ಕೆರೆ. ಅವರು ಈಗ ಏನಂದರೆ ಅದು ಫಾರೆಸ್ಟ್ ಆಗಿದೆ. ಈಗ ಅವರು ಏನು ಕೆಲಸ ಮಾಡ್ತಿದ್ರು? ಯಾರು? ನನ್ನ ತಮ್ಮ. ಅವರು ಕೂಲಿ ಕೆಲಸ, ಅವರೊಟ್ಟಿಗೆ ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ರು. ಯಾರೊಟ್ಟಿಗೆ? ಮುತ್ತರಾಜ್ ಅವರೊಟ್ಟಿಗೆ. ಎಲ್ಲಿ ಸ್ಥಳೀಯವಾಗಿ ಹೋಗ್ತಾ ಇದ್ರು, ಅಲ್ಲ ಬೇರೆ ಕಡೆ ಎಲ್ಲಾದರೂ? ಇಲ್ಲ, ಅವರೊಟ್ಟಿಗೆ ಸ್ಥಳೀಯವಾಗಿ. ಅವ್ರದ್ದು ಊರು ಯಾವುದು? ನೀವೀಗ ಆರೋಪ ಮಾಡಬರೋಂಥವರ ಊರು ಯಾವುದು? ಅದೇ ಬೇಡದಡ್ಕ ಲೋಕನ. ಬೇಡದಡ್ಕ ಅವರು ಸಂಬಂಧಿಕರು. ಹೌದು, ಸಂಬಂಧಿಕರು. ಈಗ ಅವರು ಸ್ಪಾಟಿಗೆ ಬಂದಾಗ ನಮ್ಮನ್ನೇ ಅವರು ಕರೆದ್ರು, ನನಗೆ ಕಾಲ್ ಮಾಡಿ. ಇವರು ಬೈಕನ್ನು ಹಿಡ್ಕೊಂಡು ನಾವು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರುವತ್ತಿಗೆ ಇವರು 3-4 ಜನ ಬೈಕಲ್ಲಿ ಸೀದಾಗಿ ಸಡನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲ, ನಾವು ನಾಳ ಅಂತ ಎನ್ನುವ ಪ್ರದೇಶದಲ್ಲಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಹೋಗುವಾಗ ಇವರು ಅಲ್ಲಿಂದ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಓಡಿ ಬಂದರು. ನೀವು ಫಸ್ಟ್ ಫೋನ್ ಮಾಡಿದ್ದ ಕಂಪ್ಲೇಂಟ್ ಸ್ಟೇಷನ್ಗೆ ಬಂದು ಕೊಟ್ಟಿದ್ದ? ಅಲ್ಲ, ಅದು ನನ್ನ ತಮ್ಮ ಗಣೇಶನ್ ಅವರು ಕಾಲ್ ಮಾಡಿ ಪೊಲೀಸಿನವರಿಗೆ ತಿಳಿಸಿ. ಯಾವ ಸ್ಟೇಷನ್ ಇದು? ಬೆಳ್ತಂಗಡಿ ಸ್ಟೇಷನ್. ಅವರು ಗಣೇಶ ಹೌದು, ನನ್ನ ತಮ್ಮ ಚಿಕ್ಕಪ್ಪನ. ಈಗ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಆವಾಗಲೇ ಏನಾದರೂ ಸಂಶಯ ಇದೆ ಅಂತ ಹೇಳಿ ಕೊಟ್ಟಿದ್ದೀರಾ, ಹೇಗೆ? ಹೌದು, ಮೊದಲು ನಾವು ಸಂಶಯ ಇದೆ ಅಂತ ಹೇಳಿ ಕೊಟ್ಟಿದ್ದೇವೆ. ಆಮೇಲೆ ನಮಗೆ ಮಳೆಗಾಲದ ಟೈಮ್, ನಮಗೆ ಸ್ವಲ್ಪ ಕಷ್ಟ ಆಯ್ತು. ಅದಕ್ಕೆ ನಾವು ಮತ್ತೆ ಹೀಗೆ. ಪ್ರಕರಣ ಆಗಿ ಎಷ್ಟು ಸಮಯ ಆಯ್ತು? ಈಗ ಪ್ರಕರಣ ಆಗಿ 4 ತಿಂಗಳು ಕಳೀತು. ಇನ್ನೂ ಕೂಡ ಯಾವುದೇ ನಮಗೆ ತನಿಖೆಗೆ SP ಸಾಹೇಬರಿಗೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ಸಮಯ ಆಯಿತು? 4 ತಿಂಗಳು ಕಳೀತು. ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ? ನಾವು ಒಂದು SP ಸಾಹೇಬರಿಗೆ ಕೊಟ್ಟಿದ್ದೇವೆ, ಆಮೇಲೆ ಮಾನವ ಆಯೋಗ ಬೆಂಗಳೂರು, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೇವೆ. ರೈಟಿಂಗಲ್ಲಿ ಮುಖದ ಕೊಟ್ಟಿದ್ರ? ಅಲ್ಲ, ಇದು ಪೋಸ್ಟ್. ಪೋಸ್ಟ್. ಜನಪ್ರತಿನಿಧಿಗಳನ್ನು ಭೇಟಿ ಮಾಡಲಿಲ್ಲ? ಜನಪ್ರತಿನಿಧಿಗಳನ್ನು ನಾನು ಯಾರನ್ನು ಭೇಟಿ ಮಾಡಿಲ್ಲ. ಏನಾದರೂ ಹಿಂಬರ ಕೊಟ್ಟಿದ್ದಾರೆ ನಿಮಗೆ? ಕೊಟ್ಟದಕ್ಕೆ ಏನಾದರೂ ಅಲ್ಲಿಂದ ಏನಾದರೂ ಲೆಟ್ರ್ ಬಂದಿದೆಯಾ? ಲೆಟ್ರ್ ಬಂದಿದೆ. ಏನು ಬಂದಿದೆ ಅಂದರೆ? ಅವರು ಮೊನ್ನೆಂದು ಅದೇ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಮಾಡಿ ತನಿಖೆಗೆ ಬಂದಿವೆ, ನಾವು ಇನ್ನೂ ಇನ್ಸ್ಪೆಕ್ಟರ್ ಇರುವಾಗ ಕರೀತೇವೆ ಅಂತ ಹೇಳಿದರು. ಇವತ್ತಿಗೆ 7 ದಿನ ಆದರೂ ತನಿಖೆಗೆ ಕರೆದಿಲ್ಲ ಇನ್ನೂ ಕೂಡ. ಅಂದರೆ ಏನು ಬಂದಿದೆ ನಿಮಗೆ? ಲೆಟ್ರ್ ಬಂದಿದೆ? ನೀವು ಒಂದು ಅರ್ಜಿ ಹಾಕಿದ್ರಿ, ಅದಕ್ಕೆ ನಮಗೆ ಇದು ಬಂದಿದೆ, ನೀವು ಬರಬೇಕಂತ ಹೇಳಿದರು. ನೀವು ಹೋಗಿದ್ದೀರಾ ಅಲ್ಲಿಗೆ? ನಾವು ಹೋಗಿಲ್ಲ. ಅವರು ಅಂದರೆ ಇನ್ಸ್ಪೆಕ್ಟರ್ ಇರುವಾಗ ಕರೀತೇವೆ ಅಂತ ಹೇಳಿದರು. ಹೇಳಿ ಎಷ್ಟು ದಿವಸ ಆಯಿತು? ಇವತ್ತಿಗೆ 7 ದಿನ ಆಯಿತು, ಇನ್ನೂ ಕೂಡ ತನಿಖೆ ಯಾವುದೇ ಇದನ್ನು ತನಿಖೆ ಮಾಡಲಿಕ್ಕೆ ಸಹಕಾರ ಕೊಡಲಿಲ್ಲ. ಈಗ ನೀವು FIR ಎಲ್ಲ ತಗೊಂಡಿದ್ರೆ ಕಾಪಿ? ಇಲ್ಲ, FIR ಕಾಪಿ ಇದು ಅರ್ಜಿ ಆಯ್ತು. ಅದು ಯಾಕೆ ಎಷ್ಟು ತಡ FIR ತಗೊಳ್ಳಿಕ್ಕೆ? ಮೊನ್ನೆ ಇಲ್ಲ, ಅದು ಹೇಳಿಲ್ಲ. ಆದರೆ ನಾವು ಮೊನ್ನೆ ಸ್ಟೇಷನಲ್ಲಿ ಹೋದಾಗ ಅವರು ಪೊಲೀಸರು ಇನ್ನು ಅದನ್ನು ಇಟ್ಟುಕೊಂಡು FIR ಕಾಪಿಯನ್ನು ಏನು ಮಾಡ್ತೀರಾ ಅಂತ ಕೇಳಿರ್ತಾರೆ. ಹಾಗೆ ಕೇಳಿದ್ರ? ಎಲ್ಲಿ? ಇಲ್ಲಿ ಬೆಳ್ತಂಗಡಿ ಅಲ್ಲ? ಬೆಳ್ತಂಗಡಿಯಲ್ಲಿ. ಮತ್ತೆ ನಾನು ಕೇಳಿದ್ದಕ್ಕೆ ಅವರು ಹಿಂದೆ ಮುಂದೆ ನೋಡಿದ್ರು ಕೊಡಕ್ಕೆ. ಈಗ ಅರ್ಜಿ ಕೊಟ್ಟಿದ್ರಾ? ಹೌದು. ಅರ್ಜಿ ಕೊಟ್ಟು ಎಷ್ಟು ದಿವಸ ಆಯಿತು? ಇವತ್ತಿಗೆ 3 ದಿನ ಆಯಿತು. ಇನ್ನು ಕೂಡ ಏನು ಸುದ್ದಿ ಇಲ್ಲ? ಇಲ್ಲ, ಕಾಲ್ ಮಾಡ್ತೇನೆ ಅಂತ ಹೇಳಿ. ಹೌದು, ಅದರಲ್ಲಿ ಹೆಸರು ಉಲ್ಲೇಖ ಮಾಡಿದ್ದೇವೆ ನಾವು. ಅವರನ್ನು ಒಮ್ಮೆ ಆದರೂ ತನಿಖೆಗೆ ಆದೇಶ ಮಾಡಿ ಇನ್ನು. ಹೋರಾಟ ಮಾಡ್ತೀರಿ? ಮುಂದೆ ನಮಗೆ ಆಗೋ ರೀತಿ ಏನಾದರೂ ಮಾಡಬೇಕಲ್ಲ, ಯಾಕಂದರೆ ನಾವು ಕೂಡ ಒಂದು ಬಡವರು. ಇದನ್ನು ಯಾರು ಸಮಗ್ರ ತನಿಖೆ ಆಗಬೇಕಂತೇಳಿ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇನೆ.